ಹೋಟ್ಲಿಗೆ ಬಂದು ಮಟನ್ ತಿಂತಾನೆ, ಚಿಕನ್ ತಿಂತಾನೆ, ಇವನು ಬಸವಣ್ಣನ ಪಾತ್ರ ಮಾಡ್ತಾನಲ್ಲ ಆ ಡ್ರೆಸ್ ಹಾಕ್ಕೊಂಡು ಅಂಥೇಳಿ ಹೊಡೆಯೋಕ್ಕೆ ಬಂದಿರ್ತಾರೆ ಒಂದು ಸಾರಿ. ಎಲ್ಲರಿಗೂ ನಮಸ್ಕಾರ, ತಥಾಗತಕ್ಕೆ ಸ್ವಾಗತ. ಇವತ್ತು ಚಿತ್ರಪ್ರೇಮಿಗಳಿಗೆ ವಿಶೇಷವಾದ ದಿನ. ಯಾಕೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನಕ್ಕೆ ಯಾವುದಾದ್ರೂ ಒಂದು ವಿಶೇಷವಾದ ವಿಡಿಯೋ ಮಾಡಬೇಕು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅಂತ ಅನ್ನಿಸ್ತು. ಆದರೆ ಯಾವ ವಿಚಾರದ ಬಗ್ಗೆ ಮಾಡೋದು ಅನ್ನೋದು ಕನ್ಫ್ಯೂಸ್ ಆಗೋಯಿತು. ಯಾಕೆ ಅಂತಂದರೆ ಅವರ ಬಗ್ಗೆ ಸಾಕಷ್ಟು ವಿಡಿಯೋ ಈಗಾಗಲೇ ಬಂದೋಗ್ಬಿಟ್ಟಿದೆ. ನೋಡಿ, 5 ನಿಮಿಷ 10 ನಿಮಿಷದಲ್ಲಿ ಅವರ ಇಡೀ ಬದುಕನ್ನು ಕಟ್ಕೊಡೋದು ತುಂಬ ಕಷ್ಟ. ಯಾಕೆ ಅಂತಂದರೆ 5 ನಿಮಿಷದಲ್ಲಿ ಅವರ ಸಿನಿಮಾದ ಹೆಸರುಗಳನ್ನು ಹೇಳೋಕ್ಕಾಗೋದಿಲ್ಲ, ಅಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲದನ್ನು ಸ್ವಲ್ಪ ಹೇಳೋದಕ್ಕಿಂತ ವಿಶೇಷವಾಗಿ ಯಾವುದಾದ್ರೂ ಅವರ ಬದುಕಿನ ಒಂದು ಹಂತವನ್ನು ತಗೊಂಡು ಮಾತಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಅವರ ಬಾಲ್ಯವನ್ನು ಕುರಿತು ಮಾತಾಡೋಣ ಅಂತ ಬಂದಿದ್ದೀನಿ. ಈ ವಿಚಾರವಾಗಿ ಸಾಕಷ್ಟು ಹುಡುಕಿದಾಗ ಒಂದಷ್ಟು ವಿಷಯಗಳು ಸಿಕ್ಕವು. ಸುಮಾರು 1 ದಿನ ತಗೊಂಡೆ ಇದನ್ನು ಕಂಟೆಂಟ್ ರೆಡಿ ಮಾಡಲಿಕ್ಕೆ. ಒಂದಷ್ಟು ನನಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಎಲ್ಲ ವಿಚಾರಗಳನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು 1929 ಏಪ್ರಿಲ್ 24 ತಾಳವಾಡಿ ತಾಲೂಕಿನ ದೊಡ್ಡ ಗಾಜನೂರಲ್ಲಿ. ತಾಯಿ ಲಕ್ಷ್ಮಮ್ಮ, ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಿ. ಇವರ ತಂದೆ ತುಂಬ ದೊಡ್ಡ ಕಲಾವಿದರಾಗಿದ್ದರು. ಇವರಿಗೆ ವಿಶೇಷವಾದ ಗೌರವ ಇತ್ತು. ಯಾಕೆ ಅಂತಂದರೆ ಇವರು ಆ ಭಾಗದಲ್ಲಿ ನಾಟಕ ಕಲಾವಿದರು, ಹಾಗೆ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ಒಂದಷ್ಟು. ಕಾವೇರಿ ನದಿಯ ದಡದಲ್ಲಿ ಮುತ್ತತ್ತಿ ರಾಯ ಅನ್ನೋ ಒಂದು ದೇವಸ್ಥಾನ ಇದೆ. ಆ ಒಂದು ಮುತ್ತತ್ತಿ ರಾಯನ ನೆನಪಿಗಾಗಿ ಇವರಿಗೆ ಮುತ್ತುರಾಜನ ಒಂದು ಹೆಸರನ್ನು ಇಡಲಾಗ್ತದೆ. ಅವರಿಗೆ ಮುತ್ತಣ್ಣ ಅಂತ ಕೂಡ ಕರೀತಾ ಇರ್ತಾರೆ. ಇವರ ಮನೆಯಲ್ಲಿ ನಾಟಕದ್ದೇ ವಾತಾವರಣ, ಅದರ ಜೊತೆಗೆ ಒಂದು ಹಳ್ಳಿಗಾಡಿನ ಸೊಗಡಿನಲ್ಲಿ ಯಾವ ರೀತಿ ಬೆಳಿಬೇಕೋ ಆ ಥರನೇ ಬೆಳೀತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಊರಿನಲ್ಲಿ ಮಂಟೇಸ್ವಾಮಿ ದೇವಸ್ಥಾನ ಇತ್ತು. ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಜಾಗನೇ ಅವರಿಗೆ ಆಟ ಆಡ್ತಕ್ಕಂಥ ಒಂದು ಮೈದಾನ. ಹಾಗಾಗಿ ಅಲ್ಲೇ ಹೆಚ್ಚು ಸಮಯವನ್ನು ಕಳೀತಾ ಇದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಮುಂದೆ ಅವರ ಸಾಧನೆಯನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟಾಗ ಅವ್ರು ಹೇಳ್ತಾರೆ, ನೋಡ್ರಯ್ಯ, ನಾನೇನು SLCನೂ ಓದಲಿಲ್ಲ, ಡಿಗ್ರಿನೂ ಓದಲಿಲ್ಲ, MA ಕೂಡ ಮಾಡಲಿಲ್ಲ, MA ಕಾಯಿಸ್ಕೊಂಡಿದ್ದೆ ಊರಲ್ಲಿ, ನನಗೆ ಕರ್ಕೊಂಬಂದು ನೀವು ಗೌರವ ಡಾಕ್ಟರೇಟ್ ಕೊಟ್ಬಿಟ್ರಲ್ಲ ಅಂಥೇಳಿ ಆ ಒಂದು ಫಂಕ್ಷನಲ್ಲಿ ಹೇಳ್ತಾರೆ ಅವರು. ಅದರ ಜೊತೆಗೆ ಮನೆಗೆ ಬಂದ ಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೂ ಕೂಡ ಹೇಳ್ತಾರೆ, ನೋಡು, ನೀನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆಲ್ಲ, ನೀನಂತೂ ಡಾಕ್ಟರ್ ಆಗೋಕ್ಕಾಗಲಿಲ್ಲ, ನಾನೇ ಡಾಕ್ಟರ್ ಆಗಿಬಿಟ್ಟಿದ್ದೀನಿ ನೋಡೀಗ, ನೀನು ಆರಾಮಾಗಿ ಹೇಳ್ಕೊಬೋದು ಡಾಕ್ಟರ್ ಹೆಂಡ್ತಿ ಅಂತೇಳಿ. ಅದಾದ ನಂತರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಓದಿದ್ದು 3ನೇ ಕ್ಲಾಸ್ವರೆಗೂ. 4ನೇ ಕ್ಲಾಸಿಗೆ ಅಡ್ಮಿಷನ್ ಆಗ್ತಾರೆ, ಆದರೆ ಕಂಟಿನ್ಯೂ ಮಾಡೋದಿಲ್ಲ. ಮನೆಯಲ್ಲಿ ಇದ್ದೇನೇನು ಮಾಡ್ತಾನೆ, ಶಾಲೆಗೂ ಹೋಗ್ತಾ ಇಲ್ಲ ಅಂತೇಳಿ ಅವ್ರ ತಂದೆ ಏನು ಮಾಡ್ತಾರೆ, ಅವ್ರ ತಂದೆಗೆ ಮೊದಲಿಂದನೂ ಕೂಡ ಆಸೆ ಇರುತ್ತೆ, ಇವನು ದೊಡ್ಡ ಕಲಾವಿದ ಆಗಬೇಕು, ಸಿನಿಮಾಗಳಲ್ಲಿ ಪಾತ್ರಗಳನ್ನು ಮಾಡಬೇಕು ಅಂತೇಳಿ. ಹಾಗಾಗಿ ಅವರ ತಂದೆ ಸಹಜವಾಗಿಯೇ ನಾಟಕಕ್ಕೆ ಸೇರಿಸ್ಕೊಳ್ತಾರೆ. ಅವರ ತಂದೆ ಜೊತೆಗೆ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬಾಲಕೃಷ್ಣ ಲೀಲಾ ಅನ್ನೋ ಒಂದು ನಾಟಕ, ಆ ನಾಟಕದಲ್ಲಿ ತಂದೆ ಜೊತೆ ಬಾಲನಟನಾಗಿ ಪಾತ್ರವನ್ನು ಮಾಡ್ತಾರೆ. ಅದು ಅವರ ಬದುಕಿನ ಮೊಟ್ಟ ಮೊದಲ ನಾಟಕ. ಅವಾಗ ರಾಜ್ಕುಮಾರ್ ಅವರ ತಂದೆಗೆ 50-60 ರೂಪಾಯಿ ಸಂಬಳ ಕೊಡ್ತಾ ಇದ್ದರು. ಆ ನಾಟಕದ ಕಂಪನಿ ಯಾವುದಪ್ಪ ಅಂತಂದರೆ ಗುಬ್ಬಿ ವೀರಣ್ಣ ನಾಟಕ ಕಂಪನಿ. ನಂತರದಲ್ಲಿ ಇನ್ನೊಂದು ನಾಟಕ ಮಾಡ್ತಾರೆ, ತಂದೆ ಮಗ ಇಬ್ಬರು ಇರ್ತಾರೆ. ಆ ನಾಟಕದಲ್ಲಿ ಸಾಹುಕಾರ ಅನ್ನೋ ಒಂದು ನಾಟಕ. ಸಾಹುಕಾರನ ಪಾತ್ರವನ್ನು ಅವರ ತಂದೆ ಮಾಡ್ತಾ ಇದ್ದರೆ ಇವರು ಅವರ ಮಗನ ಪಾತ್ರವನ್ನು ಮಾಡ್ತಾ ಇರ್ತಾರೆ ಆ ನಾಟಕದಲ್ಲಿ. ಇದು ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಅಂತಂದರೆ ತುಂಬ ದೊಡ್ಡ ಮಟ್ಟದ ಕಂಪನಿ. ಇಡೀ ಕರ್ನಾಟಕದಲ್ಲಿ ಅದರಷ್ಟು ದೊಡ್ಡ ಕಂಪನಿ ಮತ್ತಾವುದೂ ಇರಲಿಲ್ಲ. ಹಾಗೆಯೇ ಈ ಒಂದು ನಾಟಕ ಕಂಪನಿಯಲ್ಲಿ ಸುಮಾರು 150 ಜನ ಕಲಾವಿದರು ಕೆಲಸವನ್ನು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಆ 150 ಜನ ಕಲಾವಿದರ ಜೊತೆಗೆ ಮತ್ತೆ ಆ ರಂಗ ಸಜ್ಜಿಕೆ ಮಾಡುವಂಥವ್ರು ಅಥವಾ ಆ ಒಂದು ಸ್ಕ್ರೀನ್ ಹಿಂದೆ ಇರುವಂಥವ್ರು, ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ರು. ಇಷ್ಟು ಜನಕ್ಕೂ ಕೂಡ ಒಳ್ಳೆಯ ಊಟ ಅಂತಂದರೆ 2 ಥರದ ಪಲ್ಯ, ಅನ್ನ, ಸಾರು, ಮಜ್ಜಿಗೆ, ತುಪ್ಪ, ತಿಳಿಸಾರು, ಇಷ್ಟೆಲ್ಲ ವ್ಯವಸ್ಥೆ ಇತ್ತು. ಇದು ಎಷ್ಟು ದೊಡ್ಡ ನಾಟಕ ಕಂಪನಿ ಅಂತಂದರೆ ಒಂದೊಂದು ಸರಿ ರಂಗದ ಮೇಲೆ ನಿಜವಾದ ಕುದುರೆಗಳನ್ನು ಮತ್ತು ಆನೆಗಳನ್ನು ತರ್ತಾ ಇದ್ರಂತೆ. ಅಷ್ಟು ದೊಡ್ಡ ನಾಟಕ ಕಂಪನಿ. ಅದಕ್ಕೆ ಕೆಲವು ಜನ ಹೇಳ್ತಾರೆ, ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯ ಕಥೆಯೇ ಇಡೀ ಕನ್ನಡ ನಾಡಿನ ರಂಗಭೂಮಿಯ ಕಥೆ ಅಂತೇಳಿ. ಅದರ ಜೊತೆಗೆ ಸ್ತ್ರೀ ಪಾತ್ರಗಳನ್ನು ಮಾಡಲಿಕ್ಕೆ ಮಹಿಳಾ ಕಲಾವಿದರೇ ಇರ್ತಾಯಿದ್ರು. ಇವತ್ತಿನ ಕಾಲಕ್ಕೆ ತುಂಬ ಜನ ಸಿಗ್ತಾರೆ ಮಹಿಳಾ ಕಲಾವಿದರು, ಬಟ್ ಅವತ್ತಿನ ಪರಿಸ್ಥಿತಿಯಲ್ಲಿ ಮಹಿಳಾ ಕಲಾವಿದರು ಇರುವಂಥದ್ದು ಬಹಳ ಕಡಿಮೆ ಇತ್ತು. ಅಂತಹದ್ರಲ್ಲಿ ಗುಬ್ಬಿ ವೀರಣ್ಣನ ಕಂಪನಿಯಲ್ಲಿ ಮಾತ್ರ ಮಹಿಳಾ ಕಲಾವಿದರು ಕಾಣಿಸ್ಕೊಳ್ತಾ ಇದ್ರು ಹೆಚ್ಚು. ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಈ ನಾಟಕಗಳನ್ನು ನೋಡಲಿಕ್ಕೆ ಉಚಿತ ಪ್ರವೇಶ ಇತ್ತು. ಉಚಿತ ಪ್ರವೇಶ ಇದ್ದು ನಾಟಕ ಮುಗಿದ ಮೇಲೆ ಯಾರಿಗಾದರೂ ನಿನಗೆ ಎಷ್ಟು ತಿಳಿತೋ ಅಷ್ಟು, ಆ ಥರದ ಒಂದು ವ್ಯವಸ್ಥೆ. ಅದರಲ್ಲೇ ಬದುಕನ್ನು ಕಟ್ಕೊಳ್ತಾ ಇದ್ರು, ಅದರಲ್ಲೇ ಮೃಷ್ಟಾನ್ನ ಭೋಜನವನ್ನು ಉಣ್ತಾ ಇದ್ರು, ಅದರ ಜೊತೆಗೆ ಅದರಲ್ಲೇ ಪೇಮೆಂಟನ್ನು ಕೊಡ್ತಾ ಇದ್ರು ಅವರು. ಮೈಸೂರಿನಲ್ಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಇವ್ರದ್ದು ನಾಟಕ ಕಂಪನಿ. ಹಾಗಾಗಿ ಆ ಮೈಸೂರಿನಲ್ಲಿ ಏನು ನಡೀತಾ ಇತ್ತೋ ಅದರ ಅನುದಾನದಿಂದನೇ ಎಲ್ಲ ಕಡೆಯ ನಾಟಕ ಕಂಪನಿ ಕೂಡ ನಡೀತಾ ಇತ್ತು ಇವ್ರದ್ದು. ಈ ಮೈಸೂರಿನ ಬ್ರಾಂಚ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಮಾಸ್ಟರ್ ಹಿರಣ್ಣಯ್ಯ ಅವರು.
ಅವರೊಬ್ಬರೇ ಅಂತಲ್ಲ, ಸಾಕಷ್ಟು ಜನ ಇದ್ದರು. ಆದರೆ ಮಾಸ್ಟರ್ ಹಿರಣ್ಣನವರಿಂದ ಈ ಒಂದು ಮೈಸೂರಿನ ನಾಟಕ ಕಂಪನಿ ಗುಬ್ಬಿ ವೀರಣ್ಣನವರ ಕಂಪನಿ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿತ್ತಲ್ಲಿ. ಅದರ ಜೊತೆಗೆ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬ್ರಾಹ್ಮಣರಿಗೆ ಬೇರೆ ಊಟ ಇರ್ತಾ ಇತ್ತು, ಲಿಂಗಾಯತರುಗಳಿಗೆ ಬೇರೆ ಊಟ ಇತ್ತು. ಅದರ ಜೊತೆಗೆ ರಾಜ್ಕುಮಾರ್ ತಂದೆಯವರಿಗೆ ಊಟಕ್ಕೆ ಮನೆಗೆ ಕಳಿಸ್ಬಿಡೋರು ಊಟನ ಪಾರ್ಸಲ್ ಮಾಡಿ. ಅದು ಎಷ್ಟು ಕಳಿಸ್ತಾ ಇದ್ರು ಅಂತಂದರೆ ಒಬ್ರಿಬ್ಬರಿಗೆ ಕಳಿಸಿದ ಊಟದಲ್ಲಿ 6-7 ಜನ ಊಟ ಮಾಡ್ಬೋದು, ಅಷ್ಟು ಊಟವನ್ನು ಕಳಿಸೋರು. ಅಂದರೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಊಟದಲ್ಲಿ. ಇವತ್ತು ತುಂಬ ಜನ ಕಲಾವಿದರು ಮಾತಾಡ್ತಾ ಇರ್ತಾರೆ, ಇದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸು, ಇದು ಇಂಥ ಪ್ರೊಡಕ್ಷನ್ ಹೌಸು, ಇಲ್ಲಿ ಇಷ್ಟೆಲ್ಲ ವೆರೈಟಿ ಊಟ ಇರ್ತಾ ಇತ್ತು, 200, 300, 400 ಜನಕ್ಕೂ ಊಟ ಇರ್ತಾ ಇತ್ತು ಅಂತೇಳಿ ಇವತ್ತು ಮಾತಾಡ್ತಾರೆ. ಆದರೆ ಅವತ್ತಿನ ಕಾಲಕ್ಕೆ ಅಷ್ಟು ಹಿಂದೆಯೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನನ ನೋಡ್ಕೊಳ್ಳೋದು ಅಷ್ಟು ಈಸಿನೇ ಇರಲಿಲ್ಲ. ನನಗೆ ತುಂಬ ಸರಿ ಅನ್ನಿಸ್ತಾ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಅದ್ಭುತವಾಗಿ ಹಾಡನ್ನು ಹಾಡಿದ್ದಾರೆ. ಅವ್ರ ಸಂಗೀತ ಕಲ್ತಂಥವ್ರಲ್ಲ, ಆದರೂ ಎಷ್ಟು ಅದ್ಭುತವಾಗಿ ಹಾಡನ್ನು ಹೇಳ್ತಾರಲ್ವ. ಎಷ್ಟೋ ಸಿನಿಮಾದ ಹಾಡುಗಳಿಗೆ ಅವರಿಗೆ ಪ್ರಶಸ್ತಿ ಕೂಡ ಬಂದಿದೆ. ಹೇಗೆ ಸಾಧ್ಯ ಇದೆಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಅವರು ಬಾಲ್ಯದಲ್ಲಿ ಸಂಗೀತ ಅಭ್ಯಾಸವನ್ನು ಮಾಡ್ತಾರೆ. ನಾಟಕಗಳು ಅಂತಂದಾಗ ಅದರಲ್ಲಿ ಹಾಡು ಇದ್ದೇ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಅವರು ಬಾಲನಟನಾಗಿ ಪ್ರವೇಶ ಮಾಡಿದ್ರಲ್ಲ ಸಾಹುಕಾರನ ಮಗ, ಆ ಒಂದು ನಾಟಕದಲ್ಲಿನೇ ಒಂದು ಹಾಡಿತ್ತು ಅವರಿಗೆ, ನಿನ್ನೋಲು ದನಿಯಾನ್ವಿತೆ ಯಾರಮ್ಮ ಅನ್ನೋ ಒಂದು ಹಾಡು. ಈ ಹಾಡು ತುಂಬ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಚಿಕ್ಕ ವಯಸ್ಸಿನಲ್ಲಿ ಹಾಡಿದ ನಂತರದಲ್ಲಿ. ಅವರು ಅಪ್ಪಾಜಿ ಗೌಡರು ಮತ್ತು ಕೃಷ್ಣಶಾಸ್ತ್ರಿಗಳಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡಿದರು. ಇವರಿನ್ನು ಆ ನಾಟಕ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರುವಾಗಲೇ ಸಾಕಷ್ಟು ಸಿನಿಮಾದ ನಿರ್ಮಾಪಕರು ಅಥವಾ ನಿರ್ದೇಶಕರು ಅಲ್ಲಿ ಸುತ್ತಾಡ್ತಾ ಇರ್ತಾರೆ, ಅಥವಾ ಒಂದು ನಾಟಕ ಕಂಪ್ನಿ ಅಂತಂದಾಗ ಬರ್ತಾ ಇರ್ತಾರೆ. ಅದರ ಜೊತೆಗೆ ಗುಬ್ಬಿ ವೀರಣ್ಣನವರು ಕೂಡ ಒಂದಷ್ಟು ಪ್ರೊಡ್ಯೂಸನ್ನು ಮಾಡ್ತಾ ಇದ್ರು ಸಿನಿಮಾಗಳಿಗೆ. ಹಾಗಾಗಿ ಇವರಿಗೆ ಒಂದು ಅವಕಾಶ ಸಿಗತ್ತೆ ಇವರು ಬಾಲಕಲಾವಿದರಾಗಿದ್ದಾಗಲೇ. 1947ರಲ್ಲಿ ಭಕ್ತ ಪ್ರಹ್ಲಾದ ಅಂತ ಒಂದು ಸಿನಿಮಾ, ಆ ಸಿನಿಮಾ ಫಸ್ಟ್ ರಾಜ್ಕುಮಾರ್ ಅವರಿಗೆ ಸಿಕ್ಕಿದ್ದು, ಪಾತ್ರ ಮಾಡಿದ್ದು ಆ ಸಿನಿಮಾದಲ್ಲಿ. ಅದರಲ್ಲಿ ಅವ್ರ ಅಣ್ಣನಿಗೂ ಒಂದು ಪಾತ್ರ ಸಿಗುತ್ತೆ, ಅದರ ಜೊತೆಗೆ ಅವರಿಗೂ ಒಂದು ಪಾತ್ರ ಸಿಗುತ್ತೆ. ಪಾತ್ರ ಏನಪ್ಪ ಅಂತಂದರೆ ಅವ್ರ ಅಣ್ಣ SP ವರದಪ್ಪ, ಅವರಿಬ್ಬರು ಕೂಡ ಉಳಿದ ಹುಡುಗರ ಜೊತೆಗೆ ಗುರುಕುಲಕ್ಕೆ ಅಂದರೆ ಶಾಲೆಗೆ ಹೋಗುವಂತಹ ಒಂದು ಪಾತ್ರ, ಚಿಕ್ಕದಾಗಿ ಸಣ್ಣ ರೋಲನ್ನು ಮಾಡ್ತಾರೆ. ಇದು ರಾಜ್ಕುಮಾರ್ ಬದುಕಿನ ಮೊಟ್ಟ ಮೊದಲ ಪಾತ್ರ. ಕುರುಕ್ಷೇತ್ರ ನಾಟಕದಲ್ಲಿ ತಂದೆ ಭೀಮನ ಪಾತ್ರವನ್ನು ಮಾಡಿದರೆ ರಾಜ್ಕುಮಾರ್ ಅವರು ಅರ್ಜುನನ ಪಾತ್ರವನ್ನು ಮಾಡ್ತಾಯಿದ್ರು. ಅಂದರೆ ತಂದೆ ಮಗ ಸಾಕಷ್ಟು ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡಿದ್ದಾರೆ. ಈ ಡಾಕ್ಟರ್ ರಾಜ್ಕುಮಾರ್ ಅವರು ಬಲರಾಮನ ಪಾತ್ರವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ತುಂಬ ಜನಕ್ಕೆ ಅನಿಸುತ್ತೆ, ಬಲರಾಮನ ಪಾತ್ರವನ್ನು ಇವ್ರನ್ನ ಬಿಟ್ಟರೆ ಇನ್ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾಟಕದ ಸಾಕಷ್ಟು ಪಾತ್ರಗಳಲ್ಲಿ ಈ ತರಹದ್ದೇ ಭರವಸೆಯನ್ನು ಮೂಡಿಸಿದರು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗಾಗಿ ಈ ಥರದ ಪಾತ್ರವನ್ನು ಇನ್ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋರ ಲೆವೆಲ್ಲಿಗೆ ಪಾತ್ರವನ್ನು ಮಾಡ್ತಾಯಿದ್ರು ಅವರು. ಅದಾದ ನಂತರದಲ್ಲಿ ಗುಬ್ಬಿ ವೀರಣ್ಣ ನಾಟಕ ಕಂಪ್ನಿಯಲ್ಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ, ಅವರಿಗೆ ಒಂದಷ್ಟು ವೈಮನಸ್ಸು ಶುರು ಆಗುತ್ತೆ ಬೇರೆ ಬೇರೆ ಕಾರಣಗಳಿಂದ. ಹಾಗಾಗಿ ಗುಬ್ಬಿ ವೀರಣ್ಣ ನಾಟಕ ಕಂಪ್ನಿಯನ್ನು ಅವರು ಬಿಡಬೇಕಾಗ್ತದೆ. ಗುಬ್ಬಿ ವೀರಣ್ಣ ನಾಟಕ ಕಂಪ್ನಿಯನ್ನು ಬಿಟ್ಟು ಸುಬ್ಬಯ್ಯ ನಾಯ್ಡು ನಾಟಕ ಕಂಪ್ನಿಗೆ ಹೋಗ್ತಾರೆ ಅವರು ಸುಬ್ಬಯ್ಯ ನಾಯ್ಡು ನಾಟಕ ಕಂಪ್ನಿಗೆ ಹೋಗಿದ್ದು 1950ರಲ್ಲಿ. 1951ರಲ್ಲಿ ಇವರ ತಂದೆ ತೀರ್ಕೊಳ್ತಾರೆ. ಸುಬ್ಬಯ್ಯ ನಾಯ್ಡು ನಾಟಕ ಕಂಪ್ನಿಯಲ್ಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಾರೆ. ಅದ್ಭುತವಾದ ಪಾತ್ರಗಳು ಇವರಿಗೆ ಸಿಗ್ತಾ ಹೋಗ್ತದೆ ಆ ಒಂದು ನಾಟಕ ಕಂಪ್ನಿಯಲ್ಲಿ. ಭಕ್ತ ಅಂಬರೀಷ ಅನ್ನೋ ಒಂದು ನಾಟಕ, ಆ ಒಂದು ನಾಟಕದಲ್ಲಿ ಸುಬ್ಬಯ್ಯ ನಾಯ್ಡು ಅವರು ಅಂಬರೀಷನ ಪಾತ್ರವನ್ನು ಮಾಡಿದರೆ, ಮುತ್ತುರಾಜ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಬರೀಷನ ತಮ್ಮನ ಪಾತ್ರವನ್ನು ಮಾಡ್ತಾಯಿದ್ರು, ರಮಾಕಾಂತನ ಪಾತ್ರ. ಆ ರಮಾಕಾಂತನ ಪಾತ್ರ ಏನಪ್ಪ ಅಂತಂದರೆ ಅವನೊಬ್ಬ ನಾಸ್ತಿಕ. ಆ ನಾಟಕದ ಕೊನೆಗೆ ಬರುವಷ್ಟೊತ್ತಿಗೆ ಆಸ್ತಿಕರಾಗಿ ರೂಪುಗೊಳ್ತಾರೆ. ಅಂದರೆ ನಾವು ಬೇಸಿಕಲಿ ಶ್ರೀ ಮಂಜುನಾಥ ಅಂತ ಸಿನಿಮಾವನ್ನು ನೋಡಿದ್ದೀವಲ್ವ, ಅರ್ಜುನ್ ಸರ್ಜಾ ಅವರು ಮಾಡಿದಾರಲ್ಲ, ಸೇಮ್ ಆ ಥರದ್ದೇ ಒಂದು ಸಿಮಿಲಾರಿಟಿ ಇರುವಂಥ ಒಂದು ಪಾತ್ರ. ಈ ಪಾತ್ರಕ್ಕೆ ತುಂಬ ಪ್ರಶಂಸೆ ಸಿಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ವರ್ಷಗಳ ಆದ ನಂತರದಲ್ಲಿ ಆ ಒಂದು ಪಾತ್ರವನ್ನು ಇನ್ನೊಂದು ಸಾರಿ ಮಾಡ್ತಾರೆ ಅವರು. ಸುಬ್ಬಯ್ಯ ನಾಯ್ಡು ನಾಟಕ ಕಂಪ್ನಿಯಲ್ಲಿ 50ರಲ್ಲಿ ಸೇರ್ಕೊಳ್ತಾರೆ. 1952ರಲ್ಲಿ ಇವರಿಗೆ ಇನ್ನೊಂದು ಸಿನಿಮಾದ ಅವಕಾಶ ಸಿಗುತ್ತೆ. ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ಕಾಣಿಸ್ಕೋಬೇಕು. ಅದು ಶ್ರೀನಿವಾಸ ಕಲ್ಯಾಣ ಅನ್ನೋ ಒಂದು ಚಿತ್ರ. ಆ ಒಂದು ಸಿನಿಮಾ ಅದರಲ್ಲಿ ಕಾಣಿಸ್ಕೋಬೇಕು ಅಂತೇಳಿ ಇವರನ್ನು ಆಯ್ಕೆ ಮಾಡ್ತಾರೆ. ಆ ಒಂದು ಸಿನಿಮಾದಲ್ಲಿ ಅಗಸ್ತ್ಯ ಮಹರ್ಷಿಗಳಾಗಿ ಇವರು ಕಾಣಿಸ್ಕೊಳ್ತಾರೆ. ಇವ್ರಿಗೆ ಭಾಳ ಖುಷಿ. ಸುಬ್ಬಯ್ಯ ನಾಯ್ಡು ಅವರನ್ನು ಕೂಡ ಇವರು ಕರ್ಕೊಂಡು ಹೋಗ್ತಾರೆ. ನಾನೊಂದು ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ, ಬನ್ನಿ ನೋಡೋಣ ಅಂತೇಳಿ. ಸುಬ್ಬಯ್ಯ ನಾಯ್ಡು ಅವರು ಕೂಡ ಬರ್ತಾರೆ. ಬಂದು ಕೂತ್ಕೊಂಡು ನೋಡ್ತಾರೆ. ಆ ಪಾತ್ರ ಎಲ್ಲಿ ಹೋಯಿತು, ಎಲ್ಲಿ ಮರೆಯಿತು, ಅಲ್ಲಿದ್ದೀನಿ ಅನ್ನೋಷ್ಟೊತ್ತಿಗೆ ಆ ಪಾತ್ರ ಬಂದು ಹಂಗೆ ಹೋಗ್ಬಿಡುತ್ತೆ. ಅಷ್ಟು ಕುತೂಹಲ ಅವರಿಗೆ. ನೋಡಿ, ಫಸ್ಟ್ ಸಿನಿಮಾ ಮಾಡಿದಾಗ ಎಲ್ಲರಿಗೆ ಆಗಲಿ, ಇವತ್ತಿನ ಕಾಲಕ್ಕೂ ಕೂಡ ಆ ಕುತೂಹಲ ಇದ್ದೇ ಇರುತ್ತೆ. ಮೊದಲನೇ ಸಿನಿಮಾ ಸಣ್ಣ ಪಾತ್ರನೇ ಇರಲಿ ಅದು. ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಆ ಕುತೂಹಲ ಇತ್ತು ಅವತ್ತಿನ ಕಾಲಕ್ಕೆ. ಆದರೆ ಇವರ ತಂದೆಗೆ ತುಂಬ ಆಸೆ, ನನ್ನ ಮಗನನ್ನು ಏನಾದರೂ ಮಾಡಿ ನಟನನ್ನು ಮಾಡಬೇಕು ಅಂತೇಳಿ. ಹಾಗಾಗಿ ಅವ್ರು ಏನು ಮಾಡ್ತಾ ಇರ್ತಾರೆ, ಬಂದವ್ರ ಹತ್ರ ಒಂದೊಂದ್ಸರಿ ಕೇಳ್ತಾ ಇರ್ತಾರೆ, ನನ್ನ ಮಗನಿಗೆ ಯಾವುದಾದ್ರೂ ಒಂದು ಪಾತ್ರ ಇದ್ದರೆ ಕೊಡಿರಿ, ತುಂಬ ಚೆನ್ನಾಗಿ ಮಾಡ್ತಾನೆ, ಇಂತಿಂಥ ಒಳ್ಳೆ ನಾಟಕಗಳನ್ನು ಮಾಡಿದ್ದಾನೆ, ಅಭಿನಯ ಮಾಡ್ತಾನೆ, ಕೊಡಿ ಅಂತೇಳಿ. ಆದರೆ ಇವ್ರ ಮುಖವನ್ನು ನೋಡ್ತಿರ್ತಾರೆ, ಮಗ ಇಷ್ಟುದ್ದ ಕೂದಲು ಬಿಟ್ಕೊಂಡಿದ್ದಾನೆ, ಜುಟ್ಟು ಬಿಟ್ಕೊಂಡಿದ್ದಾನೆ, ಇಷ್ಟುದ್ದ ಮೂಗಿದೆ, ಅವನಿಗೆ ಯಾರು ಕೆಲಸ ಕೊಡ್ತಾರೆ, ಅವನಿಗೆ ಯಾರು ಸಿನಿಮಾದಲ್ಲಿ ಅಭಿನಯ ಮಾಡಲಿಕ್ಕೆ ಪಾತ್ರಗಳನ್ನು ಕೊಡ್ತಾರೆ ಅಂಥೇಳಿ ಹೇಳಿದ್ರಂತೆ ತುಂಬ ಜನ ಆ ಕಾಲಕ್ಕೆ. ಒಂದು ಸರಿ ರಾಜ್ಕುಮಾರು ಮತ್ತು ಅವರ ತಂದೆ ಅವರಿಬ್ಬರು ಕೂಡ ತಿರುಪತಿಗೆ ಹೋಗಿರ್ತಾರೆ. ಆವಾಗ ಅವ್ರ ತಂದೆ ಒಂದು ಸರಿ ಹೇಳ್ತಾರೆ,
ಸಾಯೋದಕ್ಕಿಂತ ಸ್ವಲ್ಪ ದಿನ ಮುಂಚೆ ಹೇಳ್ತಾರೆ, ನೋಡು ಈ ತಿರುಪತಿ ನೋಡಲಿಕ್ಕೆ ಎಷ್ಟು ಜನ ಬಂದಿದ್ದಾರೋ ಒಂದಲ್ಲ ಒಂದು ದಿನ ನಿನ್ನನ್ನು ನೋಡೋಕ್ಕೂ ಕೂಡ ಇಷ್ಟು ಜನ ಬರ್ತಾರೆ, ಖಂಡಿತ ಆ ಸಾಮರ್ಥ್ಯ ನಿನ್ನಲ್ಲಿದೆ, ನೀನು ಮಾಡು ಅಂತ ಹೇಳ್ತಾರೆ. ಅವತ್ತಿನ ಕಾಲಕ್ಕೆ ಅವರ ತಂದೆಗಿದ್ದ ಧೈರ್ಯ ಅದು, ನನ್ನ ಮಗನಿಗೆ ಏನಾದರೂ ಮಾಡಿ ಆ ಒಂದು ಸಿನಿಮಾ ರಂಗಕ್ಕೆ ಕಳಿಸ್ಬೇಕು ಅಂತೇಳಿ. ಭಕ್ತ ಅಂಬರೀಷ ನಾಟಕದಲ್ಲಿ ಇವರು ಆಸ್ತಿಕರಾಗಿ ಬದಲಾದ ನಂತರದಲ್ಲಿ ಒಂದು ಹಾಡು ಬರುತ್ತೆ, ಒಂದು ರಂಗಗೀತೆ ಬರುತ್ತೆ, ಲೋಕ ಸುಖ ವ್ಯಾಕುಲಮಯ ಜೀವ ಅಂತೇಳಿ ಒಂದು ರಂಗಗೀತೆ. ಇದನ್ನು ಎಷ್ಟು ಅದ್ಭುತವಾಗಿ ಹಾಡ್ತಾರೆ ಅಂತಂದರೆ ಅಲ್ಲಿರ್ತಕ್ಕಂಥ ಸಭಿಕರಿಗೆ ಒಂಥರ ಮಂತ್ರಮುಗ್ಧವಾಗಿ ಕೇಳಿಸೋ ಥರ ತುಂಬ ಆ ಟೈಮಲ್ಲಿ ತುಂಬ ಫೇಮಸ್ಸೇ ಆಗಿಬಿಟ್ಟಿದ್ರು ರಾಜ್ಕುಮಾರ್ ಅವರು. ಎಷ್ಟು ಅದ್ಭುತವಾಗಿ ಹಾಡ್ತಾನೆ ಆ ರಂಗಗೀತೆಗಳನ್ನು ಅಂತೇಳಿ, ಅಷ್ಟು ಅದ್ಭುತವಾಗಿ ತನ್ಮಯತೆಯಿಂದ ಹಾಡ್ತಾರೆ ಆ ಒಂದು ರಂಗಗೀತೆಯನ್ನು. ಅದಾದಮೇಲೆ ಸಾಕಷ್ಟು ಪಾತ್ರಗಳನ್ನು ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಭೂ ಕೈಲಾಸದಲ್ಲಿ ನಾರದನ ಪಾತ್ರವನ್ನು ಮಾಡ್ತಾರೆ, ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಸವೇಶ್ವರನ ಪಾತ್ರವನ್ನು ಕೂಡ ಮಾಡ್ತಾರೆ. ಈ ಬಸವೇಶ್ವರನ ಪಾತ್ರವನ್ನು ಮಾಡುವಾಗ ಒಂದು ಇವನೇನಯ್ಯ ಹೋಟ್ಲಿಗೆ ಬಂದು ಮಟನ್ ತಿಂತಾನೆ, ಚಿಕನ್ ತಿಂತಾನೆ, ಇವನು ಬಸವಣ್ಣನ ಪಾತ್ರ ಮಾಡ್ತಾನಲ್ಲ ಆ ಡ್ರೆಸ್ ಹಾಕ್ಕೊಂಡು ಅಂಥೇಳಿ ಹೊಡೆಯೋಕ್ಕೆ ಬಂದಿರ್ತಾರೆ ಒಂದು ಸಾರಿ. ಅದರ ಜೊತೆಗೆ ಅಲ್ಲಿದ್ದು ಒಬ್ಬರು ಸ್ವಾಮಿಗಳ ಹತ್ರ ಹೋಗ್ತಾರೆ, ನೋಡಿ ಸ್ವಾಮಿ ಇವನು ಹಿಂಗೆ ಮಾಡ್ತಿದ್ದಾನೆ, ಇವನು ಮಾಂಸ ತಿಂತಾನೆ ಆದರೆ ಈ ಬಸವಣ್ಣನ ಪಾತ್ರ ಮಾಡ್ತಿದ್ದಾನೆ ಅಂತಂತ ಹೇಳ್ತಾರೆ.